ಹಾಯ್ ಎಲ್ಲ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಕಾಬಲ್ ಕಡಲೆ ಗೊಜ್ಜು ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹೆವಿ ಮಸಾಲ ನಾನು ಏನೂ ಹಾಕೋಲ್ಲ. ನೀವು ನೋಡಿರ್ಬೋದು ನಾನು ಅಡುಗೆ ಮಾಡೋದೆಲ್ಲ ನನಗೆ ಲೈಟಾಗಿ ಇರಬೇಕು. ತುಂಬ ಚಕ್ಕೆ, ಲವಂಗ ಅದೆಲ್ಲ ನಾನು ಜಾಸ್ತಿ ಏನಕ್ಕೂ ಯೂಸ್ ಮಾಡಲ್ಲ. ಏಕೆಂದರೆ ನಾವು ಧನಿಯಾ ಪುಡಿ ಹಾಕ್ಸಿರ್ತೀವಲ್ಲ, ಅದರಲ್ಲೇ ನಾವು ಮಿಕ್ಸ್ ಮಾಡಿರ್ತೀವಿ. ಅದಕ್ಕೆ ನಾನು ಚಕ್ಕೆ, ಲವಂಗ, ಗಸಗಸೆ ಅದೆಲ್ಲ ಜಾಸ್ತಿ ಏನೂ ಹಾಕಲ್ಲ. ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಕಾಬಲ್ ಕಡಲೆ ಮತ್ತು ಆಲೂಗೆಡ್ಡೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಏನೇ ಕಾಳು ಇರ್ಬೋದು, ತರಕಾರಿ ಇರ್ಬೋದು, ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಅದು ಹಸಿ ವಾಸನೆ ಹೋಗುತ್ತಲ್ಲ, ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಈಗ ಮಸಾಲೆನೂ ರೆಡಿಯಾಗಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಕೂಡ ನಾವು ಹಣ ಉಳಿಸ್ಬೋದು, ಕಮ್ಮಿ ಸಂಬಳದಲ್ಲಿ ಕೂಡ ನಾವು ಸೇವಿಂಗ್ ಮಾಡ್ಬೋದು ಅಂತ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕಮ್ಮಿ ಸಂಬಳದಲ್ಲಿ ನಾವು ಸೇವಿಂಗ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂಚೂರು ಕಸೂರಿ ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಗೊಜ್ಜು. ಕಮ್ಮಿ ಸಂಬಳದಲ್ಲಿ ಹೆಂಗೆ ಸೇವಿಂಗ್ ಮಾಡೋದು ಅಂದರೆ ಫ್ರೆಂಡ್ಸ್, ಇವಾಗ ನಮಗೆ ಒಂದು 15,000 ಸಂಬಳ ಬರ್ತಾಯಿದೆ. ನಾನಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ನೀವು ನಿಮ್ಮ ಬಡ್ಜೆಟ್ ಎಷ್ಟಿರುತ್ತೆ ಅದರಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಹೇಗೆ ಜೀವನ ಮಾಡ್ತೀನಿ ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾಯಿದ್ದೀನಿ. ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತಲ್ಲ, ನಿಮ್ಗೆ ಎಷ್ಟು ಬರುತ್ತೆ ಅದರಲ್ಲಿ ನೀವು ಒಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ. ಈಗ ನನಗೆ 15,000 ಸಂಬಳ ಬರುತ್ತೆ ಅಂದರೆ ನಾನು ಒಂದು 13,000 ಸಂಬಳ ಬರ್ತಾಯಿದೆ. ಇದಕ್ಕೆ ಉಪ್ಪು ಹಾಕಬೇಕು. ಒಂದು 13,000 ಸಂಬಳ ಬರ್ತಾಯಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಅದರಲ್ಲೇ ಬಡ್ಜೆಟ್ ಹಾಕ್ಕೊತೀನಿ. 13,000 ಬರ್ತಾಯಿದೆ, ನಾನು ಇದರಲ್ಲೇ ಜೀವನ ಮಾಡಬೇಕು ಅಂತ. ಇನ್ನು 2,000 ಸೇವಿಂಗ್ ಮಾಡ್ತೀನಿ. ನಾನು ಹೇಳ್ದಂಗೆ ಎಲ್ತಿಗೆ ಇಂಪಾರ್ಟೆಂಟ್ ಕೊಡಬೇಕು. ನಾವು ಹೆಲ್ದಿ ಫುಡ್ ತಿನ್ನಬೇಕು. 13,000ದಲ್ಲಿ ಕೂಡ ನಾವು ಆ ಥರ ಹೆಲ್ದಿ ಫುಡ್ ತಿನ್ಬೋದು ಫ್ರೆಂಡ್ಸ್. ನಾವಿರೋದು 4 ಜನ. ನಮ್ಮ ಮನೆಗೆ 13,000 14,000 ಆಗುತ್ತೆ. ಒಂದೊಂದು ತಿಂಗಳು ಜಾಸ್ತಿ ಆಗುತ್ತೆ, ಒಂದೊಂದು ತಿಂಗಳು ಕಮ್ಮಿ ಆಗುತ್ತೆ. ನಾನು ಅದರಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನಿ ಫ್ರೆಂಡ್ಸ್. ಹಂಗಂತ ಕಮ್ಮಿ ಸಂಬಳ ಇದೆ, ನಾವು ಹೆಲ್ದಿ ಫುಡ್ ತಿನ್ನೋಕ್ಕಲ್ಲ, ಆ ಥರ ಏನಿಲ್ಲ. ಆರಾಮಾಗಿ ನಾವು ಹೆಲ್ದಿ ಫುಡ್ಡೇ ತಿನ್ಬೋದು. ಇದಕ್ಕೆ ಎಷ್ಟು ನೀರು ಹಾಕ್ಬೇಕು ನೋಡಬೇಕು ಫ್ರೆಂಡ್ಸ್. ತುಂಬ ತೆಳುಗಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ. ಯಾಕಂದರೆ ಚಪಾತಿಗೆ ಅಲ್ವಾ, ಒಂದು ಮೀಡಿಯಮ್ಮಾಗಿರಬೇಕು ಫ್ರೆಂಡ್ಸ್. ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಸ್ವಲ್ಪ ತೆಳ್ಳು ಕಲಸಿಟ್ಕೋಬೇಕು. ತುಂಬ ಗಟ್ಟಿ ಕಲಸ್ಕೊಂಡ್ರೆ ಚಪಾತಿ ಸ್ಮೂತ್ ಬರೋಲ್ಲ, ಗಟ್ಟಿ ಬರುತ್ತೆ. ನಮ್ಮ ಮನೇಲಿ ಚಪಾತಿ ಸ್ಮೂತ್ ಇರಬೇಕು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, 15,000 ಸಂಬಳ ಬರುತ್ತೆ ಅಂದರೆ ಒಂದು 13,000 ಇಲ್ಲ 12,000 ನಾವು ಬಡ್ಜೆಟ್ ಹಾಕೋಬೇಕು. ಮನೆ ರೇಷನ್ಗಿಷ್ಟು, ತರಕಾರಿಗಿಷ್ಟು ಅಂತ. ಮನೆಯಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಅಡುಗೆ ಮಾಡೋದು, ಚೆಲ್ಲೋದು, ವೇಸ್ಟ್ ಮಾಡೋದು, ಗ್ಯಾಸ್ ಸುಮ್ಮನೆ ಏನೋ ಇಕ್ಬಿಟ್ಟು ಹೋಗೋದು, ಉರಿಸೋದು, ಆ ಥರ ಎಲ್ಲ ಮಾಡಬಾರ್ದು. ಏಕೆಂದರೆ ಅದು ವೇಸ್ಟ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಹೇಳಿ? ಹೆಲ್ದಿ ಫುಡ್ ತಿನ್ನಬೇಕು. ಹೆಲ್ತಿಯಾಗಿರಬೇಕು ಅಂದರೆ ನಾವು ಒಳ್ಳೊಳ್ಳೆ ತರಕಾರಿ, ಹಣ್ಣು ಅದನ್ನು ತಿನ್ನಬೇಕು. ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡೋದು, ಕರೆಂಟ್ಗಳು ಎಲ್ಲೆಲ್ಲೋ ಹಾಕೋದು, ಅದೆಲ್ಲ ವೇಸ್ಟೇ ಅಲ್ವಾ? ಆ ಥರ ಮಾಡೋ ಬದಲು ನಾವು ಅದನ್ನೇ ಏನಾದ್ರು ತರಕಾರಿ, ಹಣ್ಣು ಅದಕ್ಕೆ ನಾವು ಖರ್ಚು ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಕಮ್ಮಿ ಬಡ್ಜೆಟಲ್ಲೂ ಜೀವನ ಮಾಡ್ಬೋದು. ನಾನು ಫಾಲೋ ಮಾಡೋದನ್ನ ನಾನು ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ, ಇಲ್ಲ ಕೆಟ್ಟಿದ್ದಾಗ ಮಾತ್ರ ಕಮೆಂಟ್ ಮಾಡಬೇಡಿ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಹಂಗೆ ಇರುತ್ತೆ. ಯಾಕಂದರೆ ಅವರು ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದರಲ್ಲೇ ಅವ್ರು ಜೀವನ ಮಾಡಬೇಕಾಗುತ್ತೆ. ಇವಾಗ ಸುಮ್ಮನೆ ಕರೆಂಟ್ ವೇಸ್ಟ್ ಮಾಡೋದು ಅಥವಾ ನೀರು ಎಲ್ಲೆಲ್ಲೋ ಬಿಟ್ಟು ನೀರು ವೇಸ್ಟ್ ಮಾಡೋದು, ಅದೆಲ್ಲ ವೇಸ್ಟ್ ಅಲ್ವಾ? ಅದ್ರ ಬದಲು ನಾವು ಆರೋಗ್ಯವಾಗಿ ಹೆಲ್ದಿ ಫುಡ್ ತಿನ್ಕೊಂಡು ಹಣ ಉಳಿಸ್ಬೋದು. ಮತ್ತು ತುಂಬ ಮಾಡಿ ಚೆಲ್ಲೋದು, ಆ ಥರ ಎಲ್ಲ ಮಾಡೋದು ವೇಸ್ಟ್ ಅಂತ ನಾನು ಅಂದ್ಕೊತೀನಿ ಫ್ರೆಂಡ್ಸ್. ನಿಮ್ಗೇನು ಅನಿಸುತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ತುಂಬ ಗಟ್ಟಿಗೂ ಆಗಿಲ್ಲ, ತುಂಬ ತೆಳು ಆಗಿಲ್ಲ, ಮೀಡಿಯಮ್ ಆಗಿದೆ. ಚಪಾತಿಗಂತೂ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆ ಸೌತೆಕಾಯಿ ಮತ್ತು ಕ್ಯಾರೆಟು ಇಟ್ಟಿದ್ದೀನಿ ಊಟಕ್ಕೆ. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಾಯ್ ಫ್ರೆಂಡ್ಸ್.